ಲಾಫಿಂಗ್ ಬುದ್ಧನ ಬಗ್ಗೆ ನಿಮಗೆಷ್ಟು ಗೊತ್ತು? ನಿಮ್ಮ ಮನೆ ಕಚೇರಿಗಳಲ್ಲಿ ನಗುವ ಬುದ್ಧನನ್ನು ಇರಿಸುವುದರ ನಂಬಿಕೆ ಏನು ಗೊತ್ತಾ ನಿಮಗೆ? ಲಾಫಿಂಗ್ ಬುದ್ಧ ಎಂದರೆ ಏನು ಅರ್ಥ? ನಮಗೆಲ್ಲರಿಗೂ ತಿಳಿದಿರುವಂತೆ ನಗುವ ಬುದ್ಧನ ಪ್ರತಿಮೆಯ ದಪ್ಪನಾದ ಡೊಳ್ಳು ಹೊಟ್ಟೆಯ ಮನುಷ್ಯನಾಗಿದ್ದು ಅವರ ಮುಖದ ಮೇಲೆ ಸಂತೃಪ್ತ ನಗುವನ್ನು ಚಿತ್ರಿಸುತ್ತದೆ. ಇದು ಅದೃಷ್ಟ, ಸಂತೋಷ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಜನರು ಸುಲಭವಾಗಿ ಮನೆಗೆ ಕೊಂಡೊಯ್ಯಬಹುದಾದ ಚಿಕ್ಕ ಚಿಕ್ಕ ಪ್ರತಿಮೆಗಳು ಜನಪ್ರಿಯವಾಗಿದೆ. ಲಾಫಿಂಗ್ ಬುದ್ಧ ಅದೃಷ್ಟ, ಸಂಪತ್ತು, ಸಮೃದ್ಧಿ, ಸಂತೋಷ, ಕುಟುಂಬದ ಬಂಧನ ಹೀಗೆ ವಿವಿಧ ರೂಪಗಳಲ್ಲಿ ಕಂಡುಬರುತ್ತದೆ. ಈ ಲಾಫಿಂಗ್ ಬುದ್ಧನ ಇತಿಹಾಸ ಏನು ಅಂತ ನೋಡ್ತಾ ಹೋದರೆ, ಲಾಫಿಂಗ್ ಬುದ್ಧನ ಚಿತ್ರಗಳು ಮತ್ತು ಪ್ರತಿಮೆಗಳಲ್ಲಿರುವ ವ್ಯಕ್ತಿಯು ಬುಡೈ, ಚೀನಾ ವಿಲಕ್ಷಣ ಝೆನ್ ಸನ್ಯಾಸಿ. ಅವರು ಲಿಯಾಂಗ್ ರಾಜವಂಶದ ಅವಧಿಯಲ್ಲಿ ಸುಮಾರು 907ರಿಂದ 923 AD ವರೆಗೆ ವಾಸಿಸುತ್ತಿದ್ದರು ಎಂದು ಭಾವಿಸಲಾಗಿದೆ. ಅವರ ಒಳ್ಳೆಯ ಮತ್ತು ಪ್ರೀತಿಯ ಸ್ವಭಾವದ ವ್ಯಕ್ತಿಯಾಗಿದ್ದರು ಮತ್ತು ಕೆಲವು ಬೌದ್ಧ ಸಂಪ್ರದಾಯಗಳು ಅವರನ್ನು ಬೋಧಿಸತ್ವದ ಮೈತ್ರೇಯ ಅಥವಾ ಭವಿಷ್ಯದ ಬುದ್ಧ ಎಂದು ಪರಿಗಣಿಸಲಾಗಿದೆ. ಲಾಫಿಂಗ್ ಬುದ್ಧನ ನಿಜವಾದ ಹೆಸರು ಚೀನೀ ಸಂಪ್ರದಾಯಗಳಲ್ಲಿ ಲಾಫಿಂಗ್ ಬುದ್ಧನ ಕಥೆಯ ಪ್ರಕಾರ ಝೆನ್ ಸನ್ಯಾಸಿ ಬುಡೈ ಎಂದು ಕರೆಯಲಾಗುತ್ತದೆ. ಅವರ ಬೌದ್ಧ ಹೆಸರು ಕ್ವಿಜಿ, ಚೀನೀ ಭಾಷೆಯಲ್ಲಿ ಫಿನ್ಯನ್ ಅಥವಾ ಪೆಂಗ್ಹ್ವಾ ಮೂಲದವರು. ಮತ್ತು ಲಾಫಿಂಗ್ ಬುದ್ಧ ಯಾಕೆ ಅದೃಷ್ಟವಂತ? ಲಾಫಿಂಗ್ ಬುದ್ಧ ಬೋಧಿಸತ್ವ ಮೈತ್ರೇಯ ಅಥವಾ ಭವಿಷ್ಯದ ಬುದ್ಧನ ಸಾಂಕೇತಿಕವಾಗಿರುವುದರಿಂದ ಈ ಪ್ರತಿಮೆಯ ಹೊಟ್ಟೆಯನ್ನು ಉಜ್ಜಿದರೆ ಅದೃಷ್ಟ, ಆರೋಗ್ಯ, ಸಂಪತ್ತು ಮತ್ತು ಸಮೃದ್ಧಿ ಸಿಗುತ್ತದೆ ಎಂಬುದು ಜನರ ನಂಬಿಕೆ. ನಿಜ ಜೀವನದಲ್ಲಿ ಲಾಫಿಂಗ್ ಬುದ್ಧ ಚೀನೀ ದೇವಾಲಯದ ಪ್ರವೇಶ ದ್ವಾರಗಳಲ್ಲಿ ಈ ನಗುವ ಬುದ್ಧನ ಪ್ರತಿಮೆಗಳನ್ನು ಕಾಣಬಹುದು. ಹ್ಯಾಂಗ್ಚೌನಲ್ಲಿರುವ ಲಿಂಗಿನ್ ದೇವಾಲಯ ಕರ್ಪೂರದ ಮರದಿಂದ ಕೆತ್ತಿದ ಬೃಹತ್ 24.6 ಮೀಟರ್ ನಗುವ ಬುದ್ಧನ ಪ್ರತಿಮೆಯನ್ನು ಹೊಂದಿದೆ. ಸಾಮಾನ್ಯವಾಗಿ ಕಂಡುಬರುವ ನಗುವ ಬುದ್ಧನನ್ನು ಜೇಡಿಮಣ್ಣು, ಮರ, ಅಮೃತಶಿಲೆ, ಕಲ್ಲು ಮತ್ತು ಝೆಡ್ ವಸ್ತುಗಳಿಂದ ತಯಾರಿಸಲಾಗುವುದು. ಲಾಫಿಂಗ್ ಬುದ್ಧನಿಗೆ ಸಂಬಂಧಿಸಿದ ಕೆಲವು ವಾಸ್ತು ಸಲಹೆಗಳನ್ನು ನೋಡೋಣ. ಮನೆಯ ಒಳಭಾಗಕ್ಕೆ ಎದುರಾಗಿ ಇರುವ ಮುಖ್ಯ ದ್ವಾರದ ಎದುರು ಲಾಫಿಂಗ್ ಬುದ್ಧನನ್ನು ಇಡಬೇಕು. ಅದು ಪೂರ್ವ, ಈಶಾನ್ಯ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಆಧಾರಿತವಾಗಿರಬಹುದು. ಉದ್ಯಾನಗಳಲ್ಲಿ ನಗುವ ಬುದ್ಧನನ್ನು ಇರಿಸುವಾಗ ಅದನ್ನು ಪೀಠ ಅಥವಾ ಇರಿಸಬೇಕು. ಬರಿಯ ನೆಲದ ಮೇಲೆ ಲಾಫಿಂಗ್ ಬುದ್ಧನನ್ನು ಇಡಬಾರದು. ನಾವು ಬಯಸುವ ಆಶೀರ್ವಾದ ಪಡೆಯಲು ಮನೆಯ ವಿವಿಧ ಭಾಗಗಳಲ್ಲಿ ನಗುವ ಬುದ್ಧನ ಅನೇಕ ರೂಪಗಳನ್ನು ಇರಿಸಬಹುದು. ಅಧ್ಯಯನ ಅಥವಾ ವರ್ಕ್ ಟೇಬಲ್ ಮೇಲೆ ನಗುವ ಬುದ್ಧ ಏಕಾಗ್ರತೆ ಮತ್ತು ಉತ್ಪಾದಕತೆಯನ್ನು ಸುಧಾರಿಸುತ್ತದೆ. ಇದು ಘರ್ಷಣೆಯನ್ನು ಕಡಿಮೆ ಮಾಡುತ್ತದೆ, ಶಾಂತಿಯನ್ನು ತರುತ್ತದೆ. ನಗುವ ಬುದ್ಧನನ್ನು ಆಗ್ನೇಯಕ್ಕೆ ಮುಖ ಮಾಡುವುದರಿಂದ ಕುಟುಂಬದ ಸಂಪತ್ತು ಸಮೃದ್ಧಿಯಾಗುತ್ತದೆ ಎಂಬುದು ನಂಬಿಕೆ. ನಗುವ ಬುದ್ಧನು ಕುಳಿತುಕೊಳ್ಳುವ ಭಂಗಿ ಪ್ರೀತಿ ಮತ್ತು ಸಾಮರಸ್ಯವನ್ನು ಸಂಕೇತಿಸುತ್ತದೆ. ಇದನ್ನು ಪೂರ್ವ ಅಥವಾ ಈಶಾನ್ಯಕ್ಕೆ ಎದುರಾಗಿ ಕೋಣೆಯಲ್ಲಿ ಇರಿಸಬಹುದು. ನಿಂತಿರುವ ಬುದ್ಧ ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಇದನ್ನು ಪೂರ್ವಕ್ಕೆ ಎದುರಾಗಿರುವ ಲಿವಿಂಗ್ ರೂಮಿನಲ್ಲಿ ಇರಿಸಬಹುದು. ನಗುವ ಬುದ್ಧನ ವಸ್ತುಗಳು ಮನೆಯ ಶಕ್ತಿಯ ಮೇಲೂ ಪರಿಣಾಮ ಬೀರುತ್ತವೆ. ವಿಭಿನ್ನ ವಸ್ತುಗಳು ವಿಭಿನ್ನ ಶಕ್ತಿಯನ್ನು ಆಕರ್ಷಿಸುತ್ತದೆ. ಝೆಡ್ ನಗುವ ಬುದ್ಧನನ್ನು ಪೂರ್ವ ಸಂಸ್ಕೃತಿಗಳಲ್ಲಿ ಅತ್ಯಂತ ಪವಿತ್ರ ಎಂದು ಪರಿಗಣಿಸಲಾಗಿದೆ. ಅಡುಗೆ ಮನೆ, ಸ್ನಾನಗೃಹ, ಶೌಚಾಲಯದಂಥ ಸ್ಥಳಗಳಲ್ಲಿ ನಗುವ ಬುದ್ಧನನ್ನು ಇರಿಸುವುದನ್ನು ತಪ್ಪಿಸಬೇಕು. ನಾವು ಪ್ರತಿಮೆ ಯಾವಾಗಲೂ ಸ್ಟೂಲ್, ಚಾಪೆ ಅಥವಾ ಪೀಠದ ಮೇಲೆ ಇರಿಸಿದರೆ ಉತ್ತಮ. ನೇರವಾಗಿ ನೆಲದ ಮೇಲೆ ಇಡಬಾರದು. ನಗುವ ಬುದ್ಧನು ಎಂದಿಗೂ ಶೂ ರ್ಯಾಕ್ ಮೇಲೆ ಇಡಬಾರದು ಅಥವಾ ಎಲೆಕ್ಟ್ರಿಕಲ್ ಉಪಕರಣಗಳ ಹತ್ರ ಇಡಬಾರದು. ನಗುವ ಬುದ್ಧ ಅಥವಾ ಮೈತ್ರಿಯ ಟೆಂಪಲ್ ನಮ್ಮ ಬೆಂಗಳೂರಿನಲ್ಲೂ ಇದೆ. ಎಷ್ಟು ಜನ ಈ ದೇವಾಲಯ ಅಥವಾ ಟೆಂಪಲ್ಗೆ ವಿಸಿಟ್ ಮಾಡಿದ್ದೀರಿ, ನೋಡಿದ್ದೀರಿ ಎಂಬುದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ತುಂಬ ಸುಂದರವಾದ ಈ ದೇವಸ್ಥಾನ ಶಾಂತಿ ಪ್ರಿಯರಿಗೆ ತುಂಬಾ ಇಷ್ಟವಾಗಬಹುದು.